ಸೊ ಅದು ಹುಚ್ಚನಾಯಿ ಕಚ್ಚಿದೆ, ಅದನ್ನ ಬಗ್ಗೆ ಅವ್ನು ಮಾತಾಡ್ತೀವಿ, ಅದು ಬಿಟ್ಟಾಕ್ ಬ್ರದರ್, ಅದ್ರ ಬಗ್ಗೆ ಮಾತಾಡೋದು ಬೇಡ. ಹುಚ್ಚನಾಯಿ ಅವನ ಬಗ್ಗೆ ಏನಕ್ಕೆ ಮಾತಾಡ್ತೀವಿ? ಆ ಹುಚ್ಚನಾಯಿ ಕಚ್ಚಿದೆ, ಏನು ಹುಚ್ಚನಾಯಿಗೆ ನಾವು ವಿರುದ್ಧ ಕೊಟ್ಟಕ್ಕೆ ನಾನು ಕಚ್ತದೆ. ಅದು ನಾಯಿ ಕಚ್ಚಿದೆ ಬ್ರದರ್, ಹುಚ್ಚನಾಯಿ ಅಲ್ವಾ? ಹುಚ್ಚನಾಯಿ ಏನೇನೋ ತರ್ತದೆ, ಇನ್ನು ಸ್ವಲ್ಪ ಹೊತ್ತು ಹೋದರೆ ಚಡಿನೂ ಬಿಚ್ಚುತ್ತದೆ. ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರ ಬ್ರದರ್? ಈಗ ನೀವು ಏನೇ ಒಳ್ಳೇದು ಇವತ್ತು ಈಗ ನಾನು ಪ್ರೆಸ್ ಮೀಟ್ ಕೊಟ್ಟಿದ್ದೀನಲ್ಲ, ನಮ್ಮ ಪಕ್ಷದ ಮುಖಂಡರ ಮೇಲೂ FIR ಹಾಕ್ಬೋದು. ಯಾಕೆ ಹಾಕೋಕ್ಕಾಗಲ್ಲ? ಆ ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ಯಾಕೆ ಹಾಕ್ತೀರ ನೀವು ಕಾಂಗ್ರೆಸ್ಗೆ ಓಟು? ಇನ್ನು ಹಾಕಬೇಡಿ. ನಿಮ್ಮ ಜೀವಮಾನದಲ್ಲಿ ಮಕ್ಕಳು ಮರಿಗಳನ್ನ ಕಳ್ಕೊಬೇಕಾಗುತ್ತೆ. ನಾವು ಊಟಕ್ಕೆ ಒಂದು ತುತ್ತ ಊಟ, ಜಮೀನು ಸಿಗ್ತದೆ, ಹಣ ಸಿಕ್ಕಲ್ಲ, ಜಮೀನು ಸಿಕ್ಕಲ್ಲ, ಒಡವೆ ಸಿಗ್ತದೆ. ಆ ಪರಿಸ್ಥಿತಿಗೆ ಬರ್ತದೆ. ಈಜೆ ಕಾಂಗ್ರೆಸ್ ಪಟ್ಟ ಇನ್ನೊಂದು 5 ವರ್ಷ ಬಂದ್ಬಿಟ್ಟು ಅಂತ. JB ಎಲೆಕ್ಷನ್ ಕಾಂಗ್ರೆಸ್ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು. ನಮ್ಮ ಸಂಘಟನೆ ನಡೀತಾ ಇದೆ. ಏನು ಇವಾಗ ಎಲ್ಲಿ ಓಟ್ ಇದೆ, ಓಟ್ ಇಲ್ಲ, ಹೊರಗಡೆಯಿಂದ ಯಾರು ಬಂದಿದ್ದಾರೆ, ಅದೆಲ್ಲ ತನಿಖೆ ನಡೀತಾ ಇದೆ. ಇವಾಗ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ಈ ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಮೀಟಿಂಗ್ ಮಾಡಿ ನಮ್ಮ KP ರಾಜುರವರು, ಪಟಾಪ ರವಿಯವರು, ನಮ್ಮ ಮುಖಂಡರುಗಳೆಲ್ಲ ಸೇರಿಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಡೀತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ನಮ್ಮ ರಾಜ ಕ್ಯಾಂಡಿಡೇಟ್ ಸ್ವಲ್ಪ ಕೇಳಿ. ಈಗೇನು ನಾವು ನಿರ್ಧಾರ ಮಾಡಿದ್ವಿ ಪ್ರತಿಭಟನೆ ಮಾಡಬೇಕು ಅಂತೇಳಿ, ಅದು ಪ್ರತಿಭಟನೆ ಮಾಡಿ ಸುಮ್ಮನೆ ಆಗೋ ಪ್ರಶ್ನೆಯೇ ಇಲ್ಲ. ರೈತರ ಜೊತೆ ನಿರಂತರವಾಗಿ ಅವರ ಕಷ್ಟದಲ್ಲಿ ನಾವು ನಮ್ಮ ಪಕ್ಷ ಸಂಪೂರ್ಣವಾಗಿ ನಾವೆಲ್ಲರೂ ಸೇರಿ, ನಮ್ಮ ನಾಯಕರ ನೇತೃತ್ವದಲ್ಲಿ, ಮಂಜಣ್ಣವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಅವ್ರ ಜೊತೆ ಕಡೆಯವರೆಗೂ ಈ ಹೋರಾಟದಲ್ಲಿ ಅವರ ಜೊತೆ ನಿರಂತರವಾಗಿ ನಾವು ಈ ಹೋರಾಟದಲ್ಲಿ ಇರ್ತೀವಿ ಅಂತ ತಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೀವಿ. ಮಹಾನ್ ರೈತರ ಪರವಾಗಿ ಸುಮಾರು 2 ವರ್ಷಗಳಿಂದ ಸರ್ಜಾಪುರ ಹೋಬಳಿ ರೈತ ಬಾಂಧವರಿಗೆ ಈ ರಾಜ್ಯ ಸರ್ಕಾರ KIDB 2,500 ಎಕರೆ ಜಮೀನನ್ನು KIDB ಅಕ್ವಿಜಿಷನ್ ಮಾಡಿಕೊಂಡು ಸುಮಾರು ರೈತರು ಬೀದಿ ಪಾಲಾಗಿದ್ದಾರೆ. ಅಗ್ರಿಕಲ್ಚರ್ ಭೂಮಿ ಇದ್ದು ಎಲ್ಲರೂ ಒಳ್ಳೆಯ ರೈತರಿದ್ದಾರೆ. ಅಕ್ವಿಜಿಷನ್ ಮಾಡಿಕೊಂಡು ನೋಟಿಫಿಕೇಷನ್ ಆಗಿದೆ. ನೋಟಿಫಿಕೇಷನ್ ಆಗಿ ಎಕರೆಗೆ 2 ಕೋಟಿ 2.5 ಕೋಟಿಗೇನೋ ಕೊಡ್ತಾ ಇದ್ದಾರೆ ಅಂಥೇಳಿ ಮಾಹಿತಿ. ಬಟ್ ಅಲ್ಲಿ ರೈತರು ಜಮೀನು ಅಂದೇನಹಳ್ಳಿ, ಮುತ್ತನಲ್ಲೂರು ಈ ಭಾಗಗಳಲ್ಲಿ 20ರಿಂದ 25 ಕೋಟಿ ಎಕರೆಗೆ ಓಡ್ತಾ ಇದೆ. ಇವತ್ತು ಒಂದು 20 ಗುಂಟೆ ಇಟ್ಕೊಂಡಿರೋ ವ್ಯಕ್ತಿ, ಒಬ್ಬ ರೈತ, ಒಂದು 2-3 ಹೆಣ್ಮಕ್ಳು, 2 ಗಂಡು ಮಕ್ಕಳಿದ್ದು, ಆ ಗಂಡು ಮಕ್ಕಳು ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತಾರೆ. ಈ ಹೆಣ್ಮಕ್ಳು ಬಡತನದಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇರೋ ಮಕ್ಕಳು ಒಂದು ಅರ್ಧ ಎಕರೆ ಜೀವನ ಮಾಡೋಕ್ಕೆ ಇಟ್ಕೊಂಡಿದ್ರೆ ಅದನ್ನು ಕಿತ್ಕೊಂಡ್ಬಿಟ್ಟು 1 ಕೋಟಿ ಕೊಡ್ತೀನಿ ಅಂದರೆ ಅದೇ ಮಾರಿದ್ರೆ 15 ಕೋಟಿಗೆ ಹೋಗುತ್ತೆ. ಅವ್ರ ಜೀವನಾಂಶಕ್ಕೆಲ್ಲ ಎಲ್ಲೋಬೇಕು, ಎಲ್ಲಿ ನೋಡಿ ಅಕ್ವಿಜಿಷನ್ ಮಾಡೋದು, ಏನು ಎಲ್ಲಿ ನೋಡಿ ಅದೇ ಕೆಲಸ ಆಗೋಗ್ಬಿಟ್ಟು ಇವ್ರಿಗೆ. ಈಗ ಅರ್ಕಾವತಿ ಬಡಾವಣೆ ಎಲ್ಲ ಕಡೆ ಮಾಡಿದ್ದೆ, ಇನ್ನೂ ಡೆವಲಪ್ಮೆಂಟೇ ಆಗಿಲ್ಲ. ಈಗ ಸರ್ಜಾಪುರಕ್ಕೆ ಕೈ ಇಕ್ಕಿದ್ದಾರೆ. ಹಿಂದೆ ದೇವನಹಳ್ಳಿ ಕಡೆ ಮಾಡಿದ್ರು, ಅದನ್ನ ಕೈ ಬಿಟ್ಟಿದ್ದಾರೆ. ಈಗ ಬಿಡದಿ ಹೋಬಳಿ ಹತ್ತು ಕಡೆ ನಮ್ಮ ಮಾಗಡಿ ಕಡೆ 10 ಕಡೆ ಅಕ್ವಿಜಿಷನ್ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿನ ಪರಿಸ್ಥಿತಿ ಎಲ್ಲ ತೆಂಗಿನ ತೋಪಗಳು, ಗದ್ದೆಗಳು, ತೋಟಗಳು, ಅಡಿಕೆ ತೋಟ ಎಲ್ಲ ಇದೆ, ಅಲ್ಲಿ ಕೈ ಇಕ್ತಾವ್ರೆ. 9,000-9,500 ಎಕರೆ ಈ ಥರ ಮಾಡ್ಕೊಂಡು ಹೋದರೆ ರೈತರು ಒಂದು ಇಡೀ ಅನ್ನಕ್ಕೆ ಇವತ್ತು ಅಲೆಯೋ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇದರ ಪರವಾಗಿ ನಮ್ಮ KP ರಾಜುರವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು 25ನೇ ತಾರೀಕು ಇಲ್ಲ 26ನೇ ತಾರೀಕು ಬರೋ ತಿಂಗಳು, ಈ ತಿಂಗಳಲ್ವ, ಈ ತಿಂಗಳು 26ನೇ ತಾರೀಕು ಬೃಹತ್ ನಾವು ಪ್ರತಿಭಟನೆಯನ್ನು ಈ ಸರ್ಕಾರ ವಿರುದ್ಧ ರೈತರ ಪರವಾಗಿ ನಾವು ಮುತ್ತನಲ್ಲೂ ಅಂದೇನಹಳ್ಳಿ ಅಲ್ಲಿ ಉಳ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳ್ಬೋದು.
ಈಗ ಇರೋ ಕೈಗಾರಿಕೆಗಳೆಲ್ಲ ಅಭಿವೃದ್ಧಿ ಆಗಿಲ್ವಲ್ಲ. ಈಗ ಜಿಗಣಿ ಕೈಗಾರಿಕೆ ಇದೆ, ಅತ್ತಿಬೆಲೆ ಕೈಗಾರಿಕೆ, ಸುಮಾರು ಕೈಗಾರಿಕೆಗಳು ಇದ್ದಾವೆ. ಈಗ ಇನ್ನೂ ಅಲ್ಲಲ್ಲೇ 100 ಎಕರೆ ಜಾಗ ಇಟ್ಕೊಂಡಿದ್ದಾರೆ ಕಟ್ತೀರ, ಅದನ್ನು ಫಿಲಪ್ ಮಾಡಿರಿ. ಈಗ ಎಕ್ಸಾಂಪಲ್, ಒಬ್ಬ ರೈತ 20 ಗುಂಟೆ ಇಟ್ಕೊಂಡಿದ್ದಾರೆ. ಅಂಗನಹಳ್ಳಿ, ಮುತ್ತನೂರು, ಸರ್ಜಾಪುರ ಹೋಬಳಿ ಬಡವರು. ಯಾವುದೇ ಒಕ್ಕಲಿಗ ಸಮುದಾಯ, ರೆಡ್ಡಿ ಸಮುದಾಯ, ಯಾವುದೇ ಸಮುದಾಯ ಇದ್ರೂ ಶ್ರೀಮಂತರಿರಲ್ಲ. ಅತಿ ಬಡತನ ಇರೋರು ಇರ್ತಾರೆ. ಏನೋ ಅರ್ಧ ಎಕರೆನ 3/4 ಎಕರೆನ ಇಟ್ಕೊಂಡು ಅದರಲ್ಲಿ ಹೂವು, ಕೊತ್ತಂಬರಿ ಸೊಪ್ಪು ಯಾವುದೊಂದು ಬೆಳ್ಕೊಂಡು ಜೀವನ ಮಾಡ್ತಾಯಿರ್ತಾರೆ. ಅದನ್ನು ಏಕಾಏಕಿ ಹೋಗಿ ನೀವು 2,500 ಎಕ್ವಿಷನ್ ಮಾಡಿಕೊಂಡು ಅರ್ಧ ಎಕರೆ 3/4 ಎಕರೆ ಕಿತ್ಕೊಂಡ್ಬಿಟ್ರೆ ಅವರೆಲ್ಲ ಹೋಗೋದು 25 ಎಕರೆ, 25 ಕೋಟಿ 30 ಕೋಟಿ ಹೋಗೋ ಜಮೀನು. ನೀವು 1.5 ಕೋಟಿ 2 ಕೋಟಿ 3 ಕೋಟಿ ಕೊಟ್ಟರೆ ಏನು ವಿಷ ಹಾಕಬೇಕಾ ಮಕ್ಳು ಮರಿಗಳನ್ನ? ಆ ಕಾಲದಿಂದ ಈ ಪಕ್ಷಕ್ಕೆ ಓಟ್ ನೀಡಿ ಇವತ್ತು ಅವರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲಗಬೇಕಾ? ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ತಮ್ಮಲ್ಲಿ ಕಳಕಳೆಯ ಮನವಿ, ಈ ಮೀಡಿಯಾ ಮುಖಾಂತರ ಬೇಡ, ಇರೋದನ್ನೇ ಡೆವಲಪ್ಮೆಂಟ್ ಮಾಡಿ. ಇವತ್ತು ಹಲವಾರು ಬಡವಣಿಗಳು ಬಿ ಡಿ ಎ ನೇತೃತ್ವದಲ್ಲಿ ಬಿ ಡಿ ಎ ಪರವಾಗಿ ಸುಮಾರು ಸಾವಿರಾರು ಎಕರೆ ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ. ಅದೇ ಡೆವಲಪ್ಮೆಂಟ್ ಆಗಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ ದೇವನಹಳ್ಳಿ ಕಡೆ, ಅದೇ ಥರ ಇಲ್ಲಿ ಬಿಟ್ಬಿಡಿ, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ರೈತರು ಅಂತೇಳಿ ಹೇಳಬಲ್ಲೆ. ಅದಕ್ಕೆ ಅದರ ಪರವಾಗಿ ನಮ್ಮ JDS ಪಕ್ಷದಿಂದ ಆವತ್ತು ನಾವು 26ನೇ ತಾರೀಕು ಕುಮಾರಣ್ಣ ಮನವೊಲಿಸಿ, ಕುಮಾರಣ್ಣ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ, ಇವತ್ತು ಮಾತಾಡಿದ್ದಾರೆ ಅದೇನು ಸರ್ಜಾಪುರದ್ದು ಅಂತ. ಅದಕ್ಕೆ ನಿಖಿಲ್ ಅವ್ರನ್ನ ಆವತ್ತು ನಾವು ಕರ್ಕೊಂಬರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ KP ರಾಜರವರ ಮುಖಂಡತ್ವದಲ್ಲಿ ಇಲ್ಲಿರೋ ಎಲ್ಲ ನಮ್ಮ ಪಟಾಪಟ ರವಿಯವರು, KP ರಾಜವರು, ನಮ್ಮ ಅಧ್ಯಕ್ಷರು ದೇವೇಗೌಡರು, ನಮ್ಮ ಬಾಬು ಅವರು, ಎಲ್ಲರೂ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಕುಮಾರಣ್ಣ ಮನೆಗೆ ಹೋಗಿ ಇವ್ರನ್ನ ನಮ್ಮ ನಿಖಿಲ್ ಅವ್ರನ್ನ ಕರ್ಕೊಂಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಬರ್ತಾರೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 4-5 ಸಾವಿರ ಜನ ಸೇರಿಸಿ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸರ್, ಈಗ ಬೆಂಗಳೂರಿಗೆ ರೈತರು ಹೊರಟಿದ್ರು, ಅವರು ಇಲ್ಲಿ 1 ವರ್ಷದಿಂದ ಹೋರಾಟ ಮಾಡಿ ಕೊನೆಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಬೆಂಗಳೂರು ಹೊರಟಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಜನ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿರೋಧ ಪಕ್ಷವಾಗಿ JDS ಮತ್ತು BJP ನೀವಿಬ್ಬರು ಕೂಡ NDA ಕೂಟದಲ್ಲಿರೋದ್ರಿಂದ ರೈತರ ಪರವಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತಾರೆ? ಈಗ ನಮ್ಮ ಆನೇಕಲ್ ತಾಲೂಕು ನಮ್ಮ ಕರ್ಮಭೂಮಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ, ಒಳ್ಳೆಯ ಮುಖ್ಯಮಂತ್ರಿ ಬಂದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ. ನಾಳೆ ಎಲೆಕ್ಷನ್ ಡಿಕ್ಲೇರ್ ಆದರೂ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ. ಇನ್ನು 20 ವರ್ಷ ಹಿಂದಕ್ಕೆ ಹೋಗ್ತದೆ. ಮುಂದಿನ ದಿನಗಳಲ್ಲಿ JDS ಆ್ಯಂಡ್ BJP ಎರಡೂ ನೇತೃತ್ವದಲ್ಲಿ ಒಂದು ಒಳ್ಳೆಯ ಮುಖ್ಯಮಂತ್ರಿ ಬಂದಾಗ ಅವ್ರ ನೇತೃತ್ವದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನಿದೆ ಇದು ಹಿಂಗೆ ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೈ ಬಿಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗಾಗಲೇ ಬಿಡದಿಯಲ್ಲಿ JDS ಪಕ್ಷ ನಿರಂತರವಾಗಿ ರೈತರ ಜೊತೆ ಹೋರಾಟ ಮಾಡ್ತಾರೆ. ಹೌದು. ಅದೇ ರೀತಿ ಒಂದು ಪ್ರತಿಭಟನೆ ಅನೇಕ ನಿರಂತರವಾಗಿ ಮಾಡ್ಕೊಂಡು ಈಗ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೆನೆ ತಾನೇ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೇಳಿದ್ರು ನಮ್ಮನ್ನು. ಅದರ ಬಗ್ಗೆ ನಾನು ಕೆಲವು ಸೂಚನೆಗಳು ಕೊಟ್ಟಿದ್ದೇನೆ. ಕೆಲವು ರೈತ ಮುಖಂಡರು ಬರಬೇಕಾಗಿತ್ತು. ಅದೇ ತಕ್ಷಣವೇ ಹಾಫ್ ಆನ್ ಅವರ್ ಮುಂದೆ ಅದು ಹೆಂಗೆ ಗೊತ್ತಾಯಿತು ನಮ್ಮ KP ರಾಜುವರವ್ರಿಗೆ ನನಗಂತೂ ಗೊತ್ತಿಲ್ಲ. ಈಗ ಕುಮಾರಣ್ಣವರೇ ಮಾತಾಡಿರ್ಬೇಕು ರಾಜುವ್ರ ಹತ್ರ ಅನ್ನಿಸ್ತದೆ. ಆಗ ರಾಜುವ್ರು ನನಗೆ ದೂರವಾಣಿ ಮುಖಾಂತರ ಮಾತಾಡಿ, ಇಲ್ಲ ದೊಡ್ಡ ಸ್ಕೇಲಲ್ಲಿ ನಾವು ಮಾತಾಡೋಣ, ನಾಳೆ ಪ್ರೆಸ್ ಮೀಟ್ ಕೊಟ್ಬಿಡೋಣ, ಬಂದುಬಿಡಿ ಅಂದರು. ನಾನು ಕುಮಾರಣ್ಣ ಸಲಹೆ ತಗೊಂಡು ಇಲ್ಲಿ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. 100ಕ್ಕೆ 100 ನಮ್ಮ ರಾಜುವ್ರವ್ರ ನೇತೃತ್ವದಲ್ಲಿ ದೊಡ್ಡ ಸ್ಕೇಲಲ್ಲಿ ರ್ಯಾಲಿ ಮಾಡ್ತೀವಿ, ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಬಿಡೋದು ಬೇಡ. ಇಡೀ ಆನೇಕಲ್ ತಾಲೂಕಿನ ಮಹಾಜನತೆ, ರೈತ ಬಾಂಧವಗಳು ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ಬೇಕಂತೇಳಿ ಕಳೆಯ ಮನವಿ. ಹೆಬ್ಬಗೋಡಿ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜುರವರಿಗೆ, ಧ್ವಂಸಂದ್ರ ರೈತ ಸಂಘದ ಅಧ್ಯಕ್ಷರಾದಂಥ ದೇವರಾಜುರವರಿಗೆ, ಅವರು ಹಿರಿಯ ರೈತ ಸಂಘದ ಅಧ್ಯಕ್ಷರು, ಅವರಿಗೆ ಮೊನ್ನೆ ಆದಂಥ ಘಟನೆಗಳು, ಲಾಠಿ ಚಾರ್ಜ್ ಏನು ಮಾಡಿದ್ದಾರೆ, ಅವರಿಗೆ ಜೀವನೇ ಕಳೆದ ಪರಿಸ್ಥಿತಿ ಬಂದಿತ್ತು. ಆ ವಿಡಿಯೋನು ನಾವು ಕ್ಲಿಪ್ಪಿಂಗ್ ನಾವು ನೋಡಿದ್ದೀವಿ. ಇವತ್ತು ಯಾರು ಪೊಲೀಸ್ ಅಧಿಕಾರಿಗಳನ್ನ ಗಮನ ಇಟ್ಟು ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಇರುತ್ತೆ ಅಂಥೇಳಿ ಪೊಲೀಸ್ ಆಫೀಸರ್ಗಳು ದೌರ್ಜನ್ಯ ಮಾಡಿದ್ರೆ ನಮ್ಮ ರೈತರ ಮೇಲೆ ಆಗಲಿ, ನಮ್ಮ ಕಾರ್ಯಕರ್ತರ ಮೇಲೆ ಆಗಲಿ, ಯಾವುದೇ ಒಂದು ಸಮುದಾಯದ ಮೇಲೆ ಆಗಲಿ ಮುಂದಿನ ದಿನಗಳಲ್ಲಿ ಪ್ರತಿಫಲ ಅನುಭವಿಸ್ತೀರಾ. ಇದು ಸತ್ಯವಾದ ಮಾತು. ಇಡೀ ಕರ್ನಾಟಕದಲ್ಲಿ ತಾವೆಲ್ಲೇ ಇರಿ, ನಾವು ಹುಡುಕ್ತೀವಿ, ಇದಂತೂ ಬಿಡೋದಿಲ್ಲ.
ದಯವಿಟ್ಟು ನ್ಯಾಯಬದ್ಧವಾಗಿ ನೀವು ಮಾಡಿ, ನಾವು ಸಂತೋಷ ಪಡ್ತೀವಿ. ಹೇಳ್ದವ್ರ ಮಾತು ಕೇಳ್ಕೊಂಡು ದೌರ್ಜನ್ಯ ಮಾಡಿ, ಈಗ ದೇವರಾಜ್ ಅವ್ರ ಪರಿಸ್ಥಿತಿ ಏನಾಗಬೇಕಾಯ್ತು, ಸ್ವಲ್ಪ ಯಾಮಾರಿದ್ರು ಕೈಗೆ ಸಿಗ್ತಾ ಇರಲಿಲ್ಲ. ಅವ್ರ ಜೊತೆಯಲ್ಲಿ ನಾವು ಸದಾ ನಿಂತ್ಕೊತೀವಿ, ಅವ್ರ ಬೆನ್ನೆಲುಬಾಗಿ ನಾವು ಇರ್ತೀವಿ. ಯಾವುದೇ ಕಾರಣಕ್ಕೂ ಆ ಮುಯ್ಯಿಗೆ ನಾವು ತೀರಿಸ್ಕೊತೀವಿ. ಇನ್ನು 1.5 ವರ್ಷಗಳ ಕಾಲ ಇರಲಿ, ಆ ದೇವರಾಜ್ ಅವರೇ ಆವತ್ತು ನೋಡ್ತಾರೆ, ಹುಡುಕ್ತೀವಿ ಯಾರ್ಯಾರು ಹೊಡೆದಿದ್ದಾರೆ, ಇದು ಹಿನ್ನೆಲೆ ಏನು ಅಂಥೇಳಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಕಾಲ ಬಂದಾಗ, ಆ ಟೈಮ್ ಬಂದಾಗ ಆ ಪ್ರತಿಫಲವನ್ನು ನಾವು ತೀರಿಸ್ಕೊತೀವಿ ಅಂತ ಹೇಳಬಲ್ಲೆ. ಏನು ಕಳೆದ 1 ವರ್ಷದಿಂದ ರೈತರು ಬೀದಿಗೆ ಬಂದಿದ್ದಾರೆ. ರೈತರು ಆನೆಕಲ್ತಿನ ರೈತರು ಕಳೆದ 1 ವರ್ಷದಿಂದ ಬೀದಿಗೆ ಬಂದಿದ್ದಾರೆ. ಪತ್ರಕರ್ತರು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು, BJP ಮತ್ತು ದಳ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಯಾಕೆ ಪತ್ರ ಕೊಡಬಾರ್ದು ಅಂತೇಳಿ. ಮೊದಲೇ ನಾನು ಕೇಳಕ್ಕೆ ಬಯಸ್ತೀನಿ, ಈ ತಾಲೂಕಲ್ಲಿ ಶಾಸಕರಿದ್ದಾರಾ? ಇರೋದಾದರೆ ಎಲ್ಲಿದ್ದಾರೆ ಶಾಸಕರು? ಯಾಕೆ ಶಾಸಕರು ಮತ ಪಡೆಯುವಾಗ ಪ್ರಜಾಸತ್ತಾತ್ಮಕವಾಗಿ ರೈತರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಮತ ಹಾಕಿದ್ರಲ್ಲ, ಇವತ್ತು ರೈತರು ಶಿವಣ್ಣವ್ರ ಮನೆಗಾಗಲಿ ಶಾಸಕ ನೋಡ್ಕೊಳ್ತಕ್ಕಂಥ ಸ್ಥಿತಿಗೆ ಯಾಕೆ ಬರಬೇಕು ನಾವು? ಯಾಕೆ ಶಿವಣ್ಣವ್ರು ಇಲ್ವಾ ತಾಲೂಕಲ್ಲಿ? ಗೊತ್ತಾಗಲ್ಲ, ಅವ್ರದ್ದೇ ಸರ್ಕಾರ ಇದೆಯಲ್ಲ ಕಳೆದ 3 ವರ್ಷದಿಂದ. ಯಾಕೆ ಈ ಜಮೀನುಗಳನ್ನ ಕೈ ಬಿಡಿಸ್ತಕ್ಕಂಥ ಶಕ್ತಿ ಇಲ್ವಾ ಶಿವಣ್ಣನಿಗೆ? ಒಂದು ವೇಳೆ ಅವ್ರಿಗೇನಾದ್ರೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಹಿತಾಸಕ್ತಿ ಕಾಪಾಡೋಕ್ಕಾಗಿಲ್ಲ ಅಂದರೆ ಶಾಸಕತ್ವದಲ್ಲಿ ಯಾಕೆ ಹೋಗ್ತಾ ಇದ್ದೀರಾ ನೀವು? ಯಾಕೆ ರೈತರ ಧ್ವನಿ ಕೇಳಿಲ್ವಾ? ಕುಡಿ ನೀರು ರೈತರು ಯಾರು ನಿಮ್ಗೆ ಮತ ಹಾಕಿಲ್ವಾ? ಯಾವ ಪ್ರಜೆಗಳ ಹಿತಾಸಕ್ತಿ ಕಾಪಾಡಬೇಕು ಅಂತ ಸಂವಿಧಾನಾತ್ಮಕ ನೀವು ಶಾಸಕರು ಬಂದಿದ್ದೀರಾ, ನಿಮ್ಗೆ ನಾವ್ಯಾಕೆ ರಿಕ್ವೆಸ್ಟ್ ಕೊಡಬೇಕು? ನಿಮ್ಮ ಆದವ್ಯ ಕರ್ತವ್ಯ ಅಲ್ವಾ? ನಿಮಗೆ ನಿಜವಾಗಲೂ ಮಾನ್ಯ ಶಾಸಕರಿಗೆ ನೇರವಾಗಿ ಕೇಳೋಕೆ ಬಯಸ್ತಿದ್ದೇವೆ, ಒಂದು ವೇಳೆ ನಿಮಗೆ ರೈತರ ಬಗ್ಗೆ ಹಿತಾಸಕ್ತಿ ಇದ್ದರೆ ರಾಜೀನಾಮೆ ಕೊಡಿ, ಇಲ್ಲ ನೇರವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿ, ನಮ್ಮದೇ ಸರ್ಕಾರ ಇದೆ. 2 ಮುಖ್ಯಮಂತ್ರಿಗಳು ನೀವು ನೋಡಿದ್ದೀರಾ, ಈಗಿರೋ ಮುಖ್ಯಮಂತ್ರಿಗಳು ಭಾಳ ಆತ್ಮೀಯವಾಗಿದ್ದೀರಾ, ನೀವು ಹೇಳಿ ಬಿಡಿಸಿ. ಇಲ್ಲಾಂದ್ರೆ ಶಾಸಕತ್ವ ಹಾಕ್ಬೇಕು ನಿಮಗೆ. ಮತ ಹಾಕಿರೋದು ಅದಕ್ಕೆ ಅಲ್ವಾ? ದಯವಿಟ್ಟು ಹೇಳ್ತಾ ಇದ್ದೀವಿ. ಇವತ್ತು ಏನು ಹೇಳ್ತಾ ಇದ್ದೀವಿ, ಮುಂದೆ 26ನೇ ತಾರೀಕು ಏನು ಗೊಟ್ಟಿಗೆರೆ ಮಂಜಣ್ಣವರು ನೇತೃತ್ವ ಮತ್ತು KP ರಾಜು ನೇತೃತ್ವದಲ್ಲಿ ಭಾಳ ಜೋರಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರೊಳಗಡೆ ದಯವಿಟ್ಟು ಹೇಳ್ತಾ ಇದ್ದೀವಿ, ದಯವಿಟ್ಟು ಹೇಳ್ತಾ ಇದ್ದೀವಿ, ಇದರ ಜನ ಎಲ್ಲ ಬರಬೇಕು. ಇದು ರೈತರ ಹೋರಾಟ, ರೈತರಿಗೆ ಎಲ್ಲರೂ ಸಹಕಾರ ಕೊಡಬೇಕು. ನೀವೆಲ್ಲ ದಯವಿಟ್ಟು ಬನ್ನಿ. ಇವತ್ತು ಸರ್ಜಾಪುರ ಹೋಬಳಿದಿರ್ತಕ್ಕಂಥ ರೈತರಾಗುವಂತಹ ಅನ್ಯಾಯ ಏನಿದೆ ನಾಳೆ ನಮಗೂ ಆಗುತ್ತೆ, ಕೇಳಬೇಕಲ್ವಾ? ದಯವಿಟ್ಟು ಮಾನ್ಯ ಶಿವಣ್ಣವರಿಗೆ ಮತ್ತೊಂದು ಸಾರಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇದ್ರ ನಾವು ರಾಜಕಾರಣ ಮಾಡೋಕ್ಕೆ ಬರ್ತಾ ಇಲ್ಲ. ಇಲ್ಲಿ ನಾವು ನ್ಯಾಯಪರವಾಗಿದ್ದೀವಿ, ರೈತರ ಪರ ಇದ್ವಿ, ನೀವು ರೈತರ ಪರ ಇರಿ. ದಯವಿಟ್ಟು ಇದನ್ನು ಕೂಡಲೇ ನಿಮ್ಮದೇ ಸರ್ಕಾರ ಇರೋದ್ರಿಂದ ನಿಮ್ಮ ಮುಖ್ಯಮಂತ್ರಿ ಜೊತೆಯಲ್ಲಿ ಕುಳಿತುಕೊಂಡು ದಯವಿಟ್ಟು ಇದನ್ನು ಕೈ ಬಿಡ್ತೀರಿ ಅಂತ ಭಾವಿಸ್ತೇವೆ. 26ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡೇ ಮಾಡ್ತೀವಿ. ಇದು ನಮ್ಮ KP ರಾಜು ಅವರು, ನಮ್ಮ ಮಂಜಣ್ಣವರು ಹೇಳ್ದಂಗೆ ನಿರಂತರವಾಗಿ ನಾವು ರೈತರ ಜೊತೆಲಿ ಇದ್ದೇ ಇರ್ತೀವಿ. ಹಾಗಾಗಿ ತಾಲೂಕಿನ ಎಲ್ಲ ಜನತೆ ದಯವಿಟ್ಟು ಇದು ಕೈ ಜೋಡಿಸಿ. ಆಮೇಲೆ ಮಂಜಣ್ಣವ್ರು ಹೇಳ್ದಂಗೆ ಈಗಾಗಲೇ ಬೆಳಗ್ಗೆ ನಾನು ಅಣ್ಣನ ಹತ್ರ ಮಾತಾಡ್ತಿರ್ಬೇಕಾಗ ಆಗಲೇ ಮೌಖಿಕವಾಗಿ ಮಂಜಣ್ಣವರು ಕುಮಾರಣ್ಣವರಿಗೆ ಗಮನಕ್ಕೆ ತಂದಿದ್ದಾರೆ. ಈ ರೀತಿ ಸರ್ಜಾಪುರದಲ್ಲಿ ಕಳೆದ 1 ವರ್ಷದಿಂದ ರೈತರು ಬೀದಿಗೆ ಬಂದಿದ್ದಾರೆ. ಸೊ ಇವ್ರಿಗೇನಾದರೂ ನ್ಯಾಯ ಕೊಡಿಸ್ಬೇಕಂತಾಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ. ಸೊ ಹಾಗಾಗಿ ಮುಂದೆ 26ನೇ ತಾರೀಕು 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿಗಳಾಗಿರ್ಬೋದು ಅಥವಾ ಕುಮಾರಣ್ಣಗಳು ಕರ್ಕೊಂಬರ್ತೀವಿ. ದಯವಿಟ್ಟು ತಾಲೂಕಿನ ಎಲ್ಲ ಜನತೆ ಈ ರೈತ ಹೋರಾಟಕ್ಕೆ ಕೈ ಜೋಡಿಸಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕಳಕಳಿಯಿಂದ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ವ? ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ನಮ್ಮ ಆನೇಕಲ್ ತಾಲೂಕು ಭಾಗದ ಎಲ್ಲ ರೈತರ ಪರವಾಗಿ ನಾವು ನಿಲ್ಲಕ್ಕೆ ನಮ್ಮ JDS ಪಕ್ಷದಿಂದ ಸಿದ್ಧರಾಗಿ ನಾವು ಸಜ್ಜಾಗಿದ್ದೀವಿ. ಅದೇ ರೀತಿ ನಮ್ಮ ಬೆಳೆ ಬಾಳುವ ಭೂಮಿಯನ್ನು ಇವತ್ತು ಕೇವಲ ಒಂದು ಸ್ವಲ್ಪ ಹಣದಲ್ಲಿ ಸರ್ಕಾರ ಪರ್ಚೇಸ್ ಮಾಡಿ ಬೇರೆ ಕಂಪ್ನಿಗಳು ಕೊಟ್ಟು ದುಡ್ಡು ಮಾಡ್ತಾಯಿದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲಿದೆ. ಈ ರೀತಿ ಅದೇ ರೀತಿ ಬಿಡದಿಯಲ್ಲಿ ಹೋಗಿದ್ದಾರೆ. ಬಿಡದಿಯಲ್ಲಿ ಕುಮಾರಣ್ಣ ನಿಖಿಲ್ ಅವರು ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟ ಮಾಡ್ತಾ ಇರಬೇಕಾದ್ರೆ ಅದೇ ದಿನ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಗಲಾಟೆ ನಡೀತು. ಇದು ಒಂದು ಕಾಂಗ್ರೆಸ್ನ ಮೈಂಡ್ ಗೇಮ್. ಇದು ಮೈಂಡ್ ಗೇಮ್ ಡೈವರ್ಟ್ ಮಾಡೋದು, ಅಲ್ಲಿ ಬಿಟ್ಟು ಈ ಕಡೆ ಜನ ಈ ಕಡೆ ಇದು ಮಾಡಲಿ ಅಂತ ಈ ಥರ ಡೈವರ್ಟ್ ಮಾಡಿ ಅಲ್ಲಿ ರೈತರಿಗೆ ಕುಮಾರಣ್ಣನ ಒಲವು ಕಡಿಮೆ ಮಾಡಲಿ ಅನ್ನೋ ಉದ್ದೇಶದಿಂದ ಚಿಕ್ಕಬಳ್ಳಾಪುರದಲ್ಲಿ ಗಲಭೆ ಎಬ್ಬರಿಸಿದ್ರು. ಅದೇ ಕಾಂಗ್ರೆಸ್ನ ಕೆಲವು ಚೇಲಗಳನ್ನು ಬಿಟ್ಟು
ನಮ್ಮ JDS ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿಸಿ ಇವತ್ತು ಅವ್ರನ್ನ ಜೈಲ್ಗಟ್ಟಿದ್ದಾರೆ. ಇದು ಅವ್ರಿಗೆ ಸಭ್ಯತೆ ಅಲ್ಲ. ಇದು ಮುಂದಿನ ದಿನಗಳಲ್ಲಿ ಅವರಿಗೆ ರಿವರ್ಸ್ ಆಗುತ್ತೆ. ಇದೇನು ಜಾಸ್ತಿದೇನೂ ಏನೂ ಇಲ್ಲ. ಏನೋ ಅಧಿಕಾರ ಪಡೆದಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಕುಮಾರಣ್ಣವರು ಹಾಗೂ NDA ಸರ್ಕಾರ ಒಟ್ಟಿಗೆ ಒಂದು ಸರ್ಕಾರ ರಚಿಸಿ ನಮ್ಮ ಕುಮಾರಣ್ಣ ಆಡಳಿತ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಇವರಿಗೆಲ್ಲ ಬುದ್ಧಿ ಕಲಿಸ್ತಾರೆ ಅಂತ ನಮ್ಮ ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಈ ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ರೈತರು ನೊಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕೆಲವೇ ಹಣದಲ್ಲಿ ಪರ್ಚೇಸ್ ಮಾಡಿ ಖಾಸಗಿ ಕಂಪ್ನಿಗಳಿಗೆ ಇವರು ಮಾರಾಟ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರುದ್ದೇಶ. ಆದ್ದರಿಂದ ದಯವಿಟ್ಟು ಎಲ್ಲ ರೈತ ಬಾಂಧವರು ಏನು ನಮ್ಮ JDS ಪಕ್ಷದಿಂದ ನಾವು ಹಮ್ಮಿಕೊಂಡಿದ್ದೀವಿ ಈ ರೈತ ಒಂದು ಹೋರಾಟ, ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟಿಗೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಓಕೆ, ಈಗಾಗಲೇ ನಮ್ಮ ನಾಯಕರೆಲ್ಲರೂ ಸಹ ರೈತರ ಪರವಾಗಿ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಎಲ್ಲ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ರೈತರ ಭೂಮಿ ಅಂತೇಳಿದ್ರೆ ಅದು ಒಂದು ಆಸ್ತಿ ಅಲ್ಲ, ಅದೊಂದು ಜೀವನ ಮತ್ತು ಅದೊಂದು ಕುಟುಂಬ, ಅವರಿಗೆ ಒಂದು ಭದ್ರತೆ. ಅದು ಇದರಲ್ಲಿ ಅವರು ಹೆಂಗಂತೇಳಿದ್ರೆ ಈ ಒಂದು ಅವಿನಾಭಾವ ಒಂದು ಸಂಬಂಧ ಇರುತ್ತೆ. ಇದು ಈಗ ರೈತರ ಪರವಾಗಿ ನಾವೇನೀಗ ಮೀಡಿಯಾ ಮುಖಾಂತರ 26ನೇ ತಾರೀಕು ಹೋರಾಟ ಮಾಡ್ತೀವಿ ಅಂಥೇಳಿ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಸಹ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ರೈತರ ಪರವಾಗಿ ನಾವು ನಿರಂತರವಾಗಿರಲಿಕ್ಕೆ ಇಚ್ಛಿಸ್ತೀವಿ. ಯಾಕಂತೇಳಿದ್ರೆ ಇದು ಪರೋಕ್ಷವಾಗಿ ಏಕಾಂಗಿ ತೀರ್ಮಾನ ಮಾಡುವಂಥದ್ದಲ್ಲ. ಇದು ಯಾರು ರಾಜ್ಯ ಸರ್ಕಾರ ಒಬ್ಬರೇ ಇದನ್ನು ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಇದು ಸೊ ರೈತರಿಗೂ ಸಹ ಇದು ಗೌರವ ಕೊಡಬೇಕಾಗುತ್ತೆ. ಇದು ಯಾಕಂದರೆ ಫಲವತ್ತಾದ ಭೂಮಿಯನ್ನು ಇವತ್ತು ಏನವರು ತಗೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ, ಅದನ್ನು ಈ ಕೂಡಲೇ ಆದಷ್ಟು ಬೇಗ ಕೈ ಬಿಟ್ಟು ರೈತರ ಜೊತೆ ಅವ್ರು ಕೈ ಜೋಡಿಸ್ಬೇಕು. ರೈತರಿಗೆ ಒಂದು ಗೌರವ ಕೊಡಬೇಕು. ಇವತ್ತು ರೈತರೇ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಾವು ಸಹ ತಿಂತಕ್ಕಂಥ ಒಂದು ಏನಿದೆಯೋ ಇವತ್ತು ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಬರುತ್ತೆ. ಹಾಗಾಗಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ ರೈತರ ಒಂದು ಜಮೀನನ್ನು ಕಸಿದುಕೊಳ್ಳುವಂಥದ್ದು ಅದು ಸಮಂಜಸ ಅಲ್ಲ. ಅದು ಸೊ ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇದೇ ತಿಂಗಳು ಜುಲೈ 26ನೇ ತಾರೀಕು ನಾವೇನು ಹೋರಾಟ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರೂ ನಮ್ಮ ನಾಯಕರಾದಂಥ ಗೊಟ್ಟಿಗೆರೆ ಮಂಜಣ್ಣವರು ಇರ್ಬೋದು, KP ರಾಜಣ್ಣವರು ಇರ್ಬೋದು, ಇನ್ನೂ ಅನೇಕ ನಾಯಕರ ಒಂದು ಸಮ್ಮುಖದಲ್ಲಿ ಅಧ್ಯಕ್ಷತೆಯಲ್ಲಿ ಏನೊಂದು ಪ್ರತಿಭಟನೆಗೆ ನಾವು ಈಗಾಗಲೇ ಡೇಟ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಆ ಒಂದು ಡೇಟ್ಗೆ ಎಲ್ಲ ರೈತ ಬಾಂಧವರು ಸಹ ಬಂದು ಕೈ ಜೋಡಿಸಿ ಇದನ್ನು ಒಂದು ಯಶಸ್ಸಾಗಿ ಮಾಡಬೇಕಂತೇಳಿ ನಿಮ್ಮ ವಾಹಿನಿಯ ಮುಖಾಂತರ ನಾವೀಗ ಕೇಳ್ಕೊತಾ ಇದ್ದೀವಿ. ಸೊ ನಾವು ಇನ್ನೊಂದು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು, ನಾವು ನಿರಂತರವಾಗಿ ರೈತರ ಪರವಾಗಿ ಇರ್ತೀವಿ ಮತ್ತು ಅಭಿವೃದ್ಧಿಗೆ ನಾವು ಇರೋದಲ್ಲ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಅವರು ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದು ಅದು ಸರಿಯಲ್ಲ ಅಂಥೇಳಿ ಈ ವಾಹಿನಿಯ ಮುಖಾಂತರ ಹೇಳಿ ರೈತರ ಜೊತೆ ಸದಾ ನಮ್ಮ JDS ಪಕ್ಷ ಇರುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ನಾವು ಇಚ್ಛಿಸ್ತೇವೆ. ಇನ್ನೊಂದು ನಿಮ್ಮ ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಹಾಗೂ KP ರಾಜು ಸಾರಥ್ಯದಲ್ಲಿ ಈಗ ನಮ್ಮ ತಾಲೂಕಲ್ಲಿ ಜಮೀನುಗಳೆಲ್ಲ ಕಬಳಿಸ್ತಾ ಇದ್ದಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು. ಇವತ್ತು ನಮ್ಮ ತಾಲೂಕಲ್ಲಿ ಜಮೀನು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ JDS ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅತಿ ಹೆಚ್ಚಿನ ರೀತಿಯಾಗಿ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ತಾಲೂಕು ಬೇಕಾದ ಡೆವಲಪ್ಮೆಂಟ್ ಆಗಿದೆ. ಇವಾಗೆಲ್ಲ ಯಾವುದೋ ರೀತಿಯಲ್ಲಿ ಬಂದು ಜಮೀನು ತಗೊಳ್ತಾನೆ, ಸೂರ್ಯ ಸಿಟಿ ಫಸ್ಟ್ 1 ಫಸ್ಟ್ 3 ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕೆಲ್ಲ ಕಬಳಿಸ್ಬಿಟ್ಟಿದ್ದಾರೆ. ಇನ್ನೂ ಕಬಳಿಸೋಕೆ ಬರ್ತಾರೆ. ಇದೇ ರೀತಿಯಾಗಿ ಕಬಳಿಸಿದ್ರೆ ನಾವು ಊಟ ಮಾಡೋಕ್ಕೆ ನಮಗೆ ರಾಗಿ ಇರೋಲ್ಲ, ಭತ್ತ ಇರೋಲ್ಲ. ಆದ್ದರಿಂದ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕಲ್ಲಿ ಎಲ್ಲೋ ಡೆವಲಪ್ಮೆಂಟ್ ಎಲ್ಲಾಗಿಲ್ಲೋ ಅಲ್ಲಿ ಜಮೀನು ತಗೊಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಸರ್ಕಾರನ ಮನವಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಮಾಡಿದ್ದೀವಿ ನಾವು. ಆನೇಕಲ್ ತಾಲೂಕು ಆಫೀಸ್ ಮುಂದೆ ಕೂಡ ಮಾಡಿದ್ದೀವಿ. KP ರಾಜು ಅವರವರು ನಾವೆಲ್ಲ ಹೋಗಿ ರೈತರ ಥರ ಓಡಾಡಿದ್ದೀವಿ. ನಾವು ರೈತರಿಗೆ ಸಪೋರ್ಟ್ ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮಕ್ಕೂ ಅವ್ರು ಯಾವ್ದು ಕರೆದ ಎಲ್ಲ ಭಾಗವಹಿಸಿ ಇದು ಮಾಡ್ತಾ ಇದ್ದೀವಿ. ನಾವು ಇಷ್ಟು ದಿನಗಳವರೆಗೂ ರೈತರ ಪಾಪ 7 ತಿಂಗಳವರೆಗೂ ನಿಂತಿದ್ದೀವಲ್ಲ, ನಾವು ನಿಂತಿದ್ದೀವಲ್ಲ, ಜೊತೆಲೇ ಇದ್ದೀವಲ್ಲ. ನಾವು ಧ್ವಂಸಂದ್ರಕ್ಕೆ ಹೋಗಿದ್ದೀವಿ, ನಮ್ಮ ರವಿ ಅವರು ಹೋಗಿದ್ದಾರೆ, ನಮ್ಮ ರಾಜುರವರು ಹೋಗಿದ್ದಾರೆ, ನಾವು ಹೋಗಿದ್ದೀರಿ, ಮಂಜಣ್ಣವರು ಎಲ್ಲರೂ ಬಂದು ಮಾಡ್ತಾನೆ ಇದ್ದೀವಲ್ಲ ನಾವು. ಇಲ್ಲ, ನಮ್ಮ ನಾಯಕರ ಮುಂದೆನೂ ಹೇಳಿದ್ದೀನಿ, ಮನೆ ರಾಜು ಅವರು ಎಲ್ಲರೂ ಅದು ಸ್ಪಂದಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಇವ್ರದ್ದು ಈಗ ರೈತರದ್ದು ಡೋಲಾಮಾನವಾಗಿದೆ ಇವತ್ತು ಪರಿಸ್ಥಿತಿಯಲ್ಲಿ. ಏನೋ ಸಿಟಿ ದೊಡ್ಡದಾಗುತ್ತೆ, ಉದ್ಧಾರಕ್ಕಾಗ್ತೀವಿ, ನಮ್ಮ ಮಕ್ಕಳು ಮರಿಗಳನ್ನ
ಮುಂದಕ್ಕೆ ಒಳ್ಳೆಯದಾಗುತ್ತೆ, ಜೀವನಾಂಶಕ್ಕೆ ಇರೋದು ಒಂದು 4 ಎಕರೆನೋ 1/2 ಎಕರೆನೋ 3 ಎಕರೆನೋ ಇಟ್ಕೊಂಡಿರ್ತೀವಿ. ಅದನ್ನು ಕಿತ್ಕೊಂಡ್ಬಿಟ್ರೆ ಏನಾಗಬೇಕು? ಬಡಬಗ್ರು ಏನಾಗಬೇಕು? ರೈತ ಸಮುದಾಯ ಏನಾಗಬೇಕು? 1/2 ಎಕರೆ 3 ಎಕರೆ ಇಟ್ಕೊಂಡು ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಚೊಕ್ಕದ ಸೊಪ್ಪು ಏನೋ ಒಂದು ಬೆಳ್ಕೊಂಡು ಅದನ್ನು ಜೀವನ ಮಾಡ್ತಾಯಿರ್ತಾರೆ. ಮಾರ್ಕೆಟಿಗೆ ತಗೊಂಡೋಗಿ ಅದನ್ನ ಇಟ್ಕೊಂಡೆ ಮಕ್ಕಳು ಮರಿಗಳನ್ನ ಒಂದು ಹಸು 2 ಹಸು ಕಟ್ಕೊಂಡು ಜೀವನ ಮಾಡ್ತಾರೆ. ಈಗ ಅದನ್ನು ಕಟ್ಕೊಂಡು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಎಲ್ಲಿ ಹೋಗ್ತಾರೆ ರೈತರು? ತಮ್ಮ ಮಾಧ್ಯಮದ ಸ್ನೇಹಿತರಿಗೂ ತಾವು ಮನವಿ ಮಾಡ್ತೀನಿ, ಇದನ್ನು ತಾವು ಖಂಡಿಸ್ಬೇಕು ತಾವು. ಯಾಕಂದರೆ ಆಲ್ಮೋಸ್ಟ್ ತಾವೆಲ್ಲ ರೈತರ ಮಕ್ಕಳೇ, ಮೂಲ ರೈತರಿಂದ ಬಂದರು. ನಾವೆಲ್ಲ ಕಷ್ಟಪಟ್ಟು ಇವತ್ತು ನಾನು ತೋಟಗಾರಿಕೆ ಮಾಡ್ತೀನಿ, ಬನ್ನಿ ನೋಡಿರಂತೆ. ಅದಕ್ಕೆ ಎಲ್ಲರೂ ಒಂದು ಇವರೇ ಸಪ್ರೇಟ್ ಒಂದು ಧರಣಿ ಮಾಡಿ ಮಾಡಿದ್ದೀರಾ, ಇನ್ನೂ ಸಾಲದು ನಿಮ್ಮದು. ಮೈನ್ ಇರೋದು ನೀವೇ ನಮಗೆ ಪಿಲ್ಲರಾಗಿ. ಇದಕ್ಕೆ ಸ್ಪಂದಿಸಿದ್ರೆ ಅದು ಯಾಕೆ ಜಮೀನು ತಗೊತಾರೆ ಅನ್ನೋದನ್ನು ನಾವು ನೋಡೋಣ. ಇದಕ್ಕೆ ಇಡೀ ಆನೇಕಲ್ ತಾಲೂಕಿನ ಮಹಾಜನತೆ, ಮಹಾರೈತರು, ಎಲ್ಲ ಸಮುದಾಯದವರು, ಇಂಥ ಸಮುದಾಯ ಅಂಥ ಸಮುದಾಯ ಏನಿಲ್ಲ, ಎಲ್ಲ ಒಟ್ಟಿಗೆ ಒಂದೇ ಧ್ವನಿಯಲ್ಲಿ ನಾವು ಕೈ ಎತ್ತಿದ್ರೆ 100ಕ್ಕೆ 100 ಒಳ್ಳೆಯದಾಗುತ್ತೆ. ಈ ಸರ್ಕಾರ ಇನ್ನೇನು ನಮ್ಮಮ್ಮ ಅಂದರೆ 1.5 ವರ್ಷ ಗೋಯಿಂದ 25 ಕೋಟಿ 30 ಕೋಟಿ ಪ್ರಾಪರ್ಟಿನ 2 ಕೋಟಿ 3 ಕೋಟಿ ಕೊಟ್ಟು ಅವ್ರು 5 ಜನ 6 ಜನ ಇದ್ದರೆ ಹಂಚ್ಕೊಂಡು ಹೋಗೋದಕ್ಕೆ ಎಷ್ಟು ಬರ್ತದೆ? ಹಿಂದೆ ಅತ್ತಿಬೆಲೆಯಲ್ಲಿ ನಮ್ಮದು 7 ಎಕರೆ ಜಮೀನಿತ್ತು. 7 ಎಕರೆ ಜಮೀನು ನಮ್ಮ ತಂದೆಯವರು ಮಾರಿಬಿಟ್ರು. ಅವನು ಕೊಡಲ್ಲ ಅಂದ್ವಿ. ನಾನು ಗೊಟ್ಟಿಗೆರೆಯಲ್ಲಿದ್ದೆ, ನಾನು ಸೈನ್ ಹಾಕಬೇಕಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ನಾನು ಹೋದಿ ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ, 1.5 ಬಸ್ ಬಂದಿದ್ರು ಜನ. ಏನಕ್ಕೆ? ನಮ್ಮ ಮನೆಗಳವರು ರಿಜಿಸ್ಟ್ರ್ ಮಾಡೋಕ್ಕೆ 1.5 ಬಸ್ ಜನ. ನಾನು ಎಲ್ಲೋ ಅಲ್ಲಿ ಸೈನ್ ಹಾಕ್ಬಿಟ್ಟು ಬಂದೆ. ನನಗೆ ಬಂತು 1.5 ಲಕ್ಷ ಕಾಸು. ಆ ಕಾಸನ್ನ ನಮ್ಮ ಹೆಣ್ಮಕ್ಳಿಗೆ ಕೊಟ್ಬಿಟ್ಟು ಬಂದೆ. ಇವತ್ತು ಅದು 5 ಕೋಟಿ. ಇಂಥ ಪರಿಸ್ಥಿತಿ ನಮ್ಮ 7 ಎಕರೆಗೆ ನನಗೆ 1.5 ಕೋಟಿ ಬರಬೇಕು ಅಂದರೆ, ಇಂಥ ಪರಿಸ್ಥಿತಿ ಇಡೀ ಆನೇಕಲ್ ತಾಲೂಕಲ್ಲಿ ಬಡ ರೈತರು ಎಷ್ಟು ಜನ ಇರಬಾರ್ದು ಅನ್ನೋದನ್ನು ತಾವು ಕುಲಂಕುಷವಾಗಿ ಯೋಚನೆ ಮಾಡಿ ಅಲ್ವೇ? ಅದಕ್ಕೆ ಇವತ್ತು ಕುಮಾರಣ್ಣ ಏನಾದರೂ ಈ ರೈತ ಸಮುದಾಯ ಉಳಿಬೇಕು ಅಂದರೆ ದೇವೇಗೌಡರ ಫ್ಯಾಮಿಲಿಯಿಂದ ಮಾತ್ರ, ಕುಮಾರಣ್ಣಿಂದ ಮಾತ್ರ ಸಾಧ್ಯ. ಇದು ಸತ್ಯವಾದ ಮಾತು, ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾದರೆ ಈ ರಾಜ್ಯ ಸುಭಿಕ್ಷವಾಗಿರ್ತದೆ. 100ಕ್ಕೆ 100 ರೈತ ಬಾಂಧವರು, ರೈತ ಮುಖಂಡಗಳು, ರೈತ ಜನಾಪಿ ಚೆನ್ನಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಈ ದೇವೇಗೌಡರ ಮನೆಯಿಂದ ಯಾರಾದರೂ ಮುಖ್ಯಮಂತ್ರಿಗಳಾದರೆ, ಬಟ್ ಹೈಕಮಾಂಡು ಸೆಂಟ್ರಲ್ ಗೌರ್ಮೆಂಟ್ ಇದೆ, ಇಬ್ಬರು ಕೊಲಿಷನ್ ಸರ್ಕಾರ ಇರೋದ್ರಿಂದ ಅವ್ರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ. BJP ಜೊತೆಗೆ ನಾವೆಲ್ಲ ಬದ್ಧವಾಗಿರ್ತೀವಿ, ಒಟ್ಟಿಗೆ ಹೋಗ್ತೀವಿ. ಸರ್, ರೈತರ ಪರವಾಗಿ ನಿಲ್ಲೋದ್ರಿಂದ ಈಗ ಪಕ್ಷ ಭೇದ ಮರೆತು ಶಾಸಕರ ಬಳಿ ಯಾಕೆ ಎಲ್ಲ ಪಕ್ಷನೂ ಶಾಸಕರನ್ನು ಕೂಡ ಜೊತೆಗೂಡಿಸ್ಕೊಂಡು ಆನೇಕಲ್ ತಾಲೂಕು ರೈತರ ಪರವಾಗಿ ನಿಲ್ಬೋದಲ್ಲ ಸರ್? ನೀವು ಶಾಸಕರನ್ನೇ ಕೇಳ್ಬೋದಲ್ಲ ಬ್ರದರ್? ಕೇಳಿದ್ದೀವಿ. ಏನಂದ್ರೆ ಅವ್ರನ್ನೇ ಕೇಳಬೇಕು. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅವರೊಂದು ಸ್ಟೇಟ್ಮೆಂಟ್ ಕೂಡ ಕೇಳಿ, ನಾವು ರೆಡಿ ಇದ್ದೀವಿ. ಎಲ್ಲ ಸಮುದಾಯ ಅವ್ರ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಇದರಲ್ಲಿ ಭೇದ ಭಾವ ಬೇಡ, ಇದು ಆ ಪಕ್ಷ ಈ ಪಕ್ಷ ಬೇಡ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗೋಣ. ಇವಾಗ ಸಣ್ಣದಾಗಿ ಬಂತು, ಈಗ ದೊಡ್ಡದಾಗ್ತಾ ಇದೆ ರೈತರ ಪ್ರಾಪರ್ಟಿಗಳು ಅಕ್ವಿಜಿಷನ್ ಮಾಡೋದು. ಅದಕ್ಕೆ ನಾವು ಈಗ ಮೈಗೊಡ್ಕೊಂಡು ಬಂದಿರೋದು. ಈಗ ಅದಕ್ಕೆ ಬಿಡದಿ ಹೋಬಳಿಯಲ್ಲಿ ಕುಮಾರಣ್ಣವ್ರಿಗೆ ಅವರೇ ಕುಲಂಕುಷವಾಗಿ ಏನು ಆನೇಕಲ್ ತಾಲೂಕು ಅನ್ನೋದು ಮಟ್ಟದಲ್ಲಿ ಕೇಳ್ತಾವ್ರೆ, ಫೋರ್ಸ್ ಮಾಡಿ ಕೇಳ್ತಾವ್ರೆ. ಅದಕ್ಕೆ ಅವ್ರನ್ನ ನಾವು ಮನೆ ನಿಖಿಲ್ ಅವ್ರನ್ನ, ಕುಮಾರಣ್ಣನ ನಾವು ಕರ್ಕೊಬರ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ರಾಜುವರ ನೇತೃತ್ವದಲ್ಲಿ ನಾವು ಹೋಗ್ಬಿಟ್ಟು ಮನವಿ ಪತ್ರ ಕೊಟ್ಬಿಟ್ಟು ಅವ್ರನ್ನೂ ಸ್ಟ್ರೈಕಿಗೆ ಕರ್ಕೊಂಬರೋಕ್ಕೆ ನಾವು ರೆಡಿ ಇದ್ದೀವಿ. ಬರ್ತಾರೆ ಅವರು. ಅದಕ್ಕೆ 26ನೇ ತಾರೀಕು ನಾವು ಮಾಡೋದಂತೂ ಶತಸಿದ್ಧ, ದೊಡ್ಡ ಸ್ಕೇಲಲ್ಲಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಮಾತಾಡಿ ಇನ್ನೊಂದು ಸತಿ ಕ್ಲೀನಾಗಿ ಮಾತಾಡಿ.